ವರನಟ ಡಾ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಬೆಂಗಳೂರಿನ ಕಾಕ್ಸ್ ಟೌನ್ನಲ್ಲಿ ಭಾರತೀನಗರ ನಾಗರಿಕರ ವೇದಿಕೆ ವತಿಯಿಂದ ಎಸ್ಎಸ್ಎಲ್ಸಿ ಉತ್ತಮ ಅಂಕ ಗಳಿಸಿ ಟಾಪರ್ ಆದವರಿಗೆ ಸನ್ಮಾನ ಮಾಡಲಾಯಿತು. ಕಾಕ್ಸ್ ಟೌನ್ ಡಾ ರಾಜ್ಕುಮಾರ್ ಪ್ರತಿಮೆ ಮುಂಭಾಗ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹೆಸರಾಂತ ನಟಿ ರಾಗಿಣಿ ದ್ವಿವೇದಿಯವರು ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಟಿ ರಾಗಿಣಿ ದ್ವಿವೇದಿಯವರು ವರನಟ ಡಾ ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದು ಖುಷಿ ಕೊಡುವ ವಿಷಯ. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದರು. ಭಾರತೀನಗರ ನಾಗರಿಕರ ವೇದಿಕೆಯ ಸುರೇಂದ್ರ ರವಿ ಮಾತನಾಡಿ, ಕರ್ನಾಟಕ ರತ್ನ ವರನಟ ಡಾ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅವನ್ನು ವಿಭಿನ್ನವಾಗಿ ಆಚರಿಸುವ ಉದ್ದೇಶದಿಂದ ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬ ಪ್ರಯುಕ್ತ ನಿನ್ನೆ ಬಂದು SSLC ಮಾರ್ಕ್ಸ್ ಎಲ್ಲ ಬಂದಿದೆ, ಫಲಿತಾಂಶ ಬಂದಿದೆ ಎಲ್ಲ ಮಕ್ಕಳಿಗೆ. ಯಾರು 60%ಗಿಂತ ಹೆಚ್ಚಾಗಿ ತೊಗೊಂಡಿದ್ದಾರೆ ಮತ್ತು ಯಾರು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ, ಇಂಥ ಮಕ್ಕಳು ಸ್ಪೆಷಲಿ ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಗೌರವ ಮಾಡಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ನಾವು ಕಾಲೇಜ್ ಕಿಟ್ಸು ಕಾಲೇಜ್ ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋ ನಮ್ಮ ರಾಗಿಣಿ ದ್ವಿವೇದಿ ಮೇಡಮ್ಗೆ ತುಂಬ ಧನ್ಯವಾದ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ಮೇನ್ ಉದ್ದೇಶ ಏನಂತಂದರೆ ಎನ್ಕರೇಜ್ ಮಾಡಲಿಕ್ಕೆ ನಮ್ಮ ಊರಿನ ಮಕ್ಕಳನ್ನು ಕಾಕ್ಸ್ ಟೌನಲ್ಲಿರೋ ಸ್ಟೂಡೆಂಟ್ಸ್ನೆಲ್ಲ ಎನ್ಕರೇಜ್ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಇದನ್ನು ನೋಡಿ ಬೇರೆ ಏರಿಯಾಲೂ ಕಂಟಿನ್ಯೂ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಈ ಥರ ಕಾರ್ಯಕ್ರಮ ನೋಡಿ ಯಾರು ಚೆನ್ನಾಗಿ ಓದ್ತಾರೆ ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಸನ್ಮಾನ ಮಾಡೋದನ್ನ ಇರಲಿ, ಅವ್ರಿಗೆ ಏನಾದರೂ ಸ್ಟಡೀಸಲ್ಲಿ ಹೆಲ್ಪ್ ಮಾಡೋದನ್ನ ಇರಲಿ, ಅವ್ರಿಗೆ ಪುಸ್ತಕಗಳು ಈಸ್ಕೊಡೋದನ್ನ ಇರಲಿ, ನಾವೆಲ್ಲ ಮಾಡ್ತೀವಿ. ಅದೇ ರೀತಿ ಎಲ್ಲ ಏರಿಯಾಗಳಲ್ಲಿ ಬೆಂಗಳೂರಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಮಾಡಬೇಕಂತ ನಮ್ಮ ವಿನಂತಿ. ಅದಕ್ಕೋಸ್ಕರ ನಿನ್ನೆ ಫಲಿತಾಂಶ ಬಂದಿದೆ, ಇವತ್ತು ಇಮಿಡಿಯೇಟ್ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ನಮ್ಮ ರಾಗಿಣಿ ದ್ವಿವೇದಿ ಮೇಡಮ್ ತುಂಬ ಧನ್ಯವಾದ. ವಿಜಯ್ ಸಿಂಗ್ ಸರ್ ಅವರು ತುಂಬ ಧನ್ಯವಾದ. ವಸೀಂ ಸಾರು ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಅವರು ಟ್ರಾಫಿಕ್ಕು, ಅವರು ತುಂಬ ಧನ್ಯವಾದ. ನಮಸ್ಕಾರ. ನಿನ್ನೆ ರಿಸಲ್ಟ್ ಇವತ್ತೇ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮೊದಲಿಗರಾಗಿ ಅನಿಸ್ತಾ ಇದೆ ನಮಗೆ. ನಮಗೆ ನಾವು ಮೊದಲನೇದು ಮಾಡಬೇಕು ಎರಡನೇದು ಮಾಡಬೇಕಂತ ಉದ್ದೇಶ ಅಲ್ಲ. ನಿನ್ನೆ ರಿಸಲ್ಟ್ ಬಂದಿದೆ, ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತಡೇ 97th ಬರ್ತಡೇ. ನಾವು ಇಮಿಡಿಯೇಟಾಗಿ ಬರ್ತಡೇ ಅದನ್ನು ಮತ್ತು ಇದು ಎರಡು ಸೆಲೆಬ್ರೇಟ್ ಮಾಡ್ದಂಗೆ ನಾವು ಮಾಡಬೇಕು. ಯಾಕಂದರೆ ಅಣ್ಣವರು ಅಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಬಡ ಮಕ್ಕಳಿಗೆ ತುಂಬ ಎಜುಕೇಷನ್ಗೆ ಎಲ್ಲ ರೀತಿ ಅವ್ರ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ಎಜುಕೇಷನ್ಗೆ ಯಾವಾಗೂ ಮುಂದೆ ಬರ್ತಾಯಿದ್ರು. ಅದಕ್ಕೆ ಅವರ ಬರ್ತಡೇ ಮೂಲಕ ನಿನ್ನೆ ರಿಸಲ್ಟ್ ಬಂದಿದೆ, ಇವತ್ತು ಅವ್ರ ಬರ್ತಡೇ. ಇಟ್ಸ್ ಅ ಕೋಇನ್ಸಿಡೆನ್ಸ್. ನಾವು ಇವತ್ತೇ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಮಕ್ಕಳ ಜೊತೆ, ಎಸ್ಪೆಷಲಿ ಬಡ ಮಕ್ಕಳ ಜೊತೆ ನಾವು ಯಾವತ್ತೂ ನಿಂತಿರ್ತೀವಿ. ನಾವು ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀವಿ. ಪುಸ್ತಕಗಳನ್ನ ಇರಲಿ, ಕಾಲೇಜ್ ಬ್ಯಾಗ್ ಇರಲಿ, ಅಡ್ಮಿಷನ್ ಏನಾದರೂ ಹೆಲ್ಪ್ ಮಾಡ್ತೀವಿ. ಯಾರಿಗಾರು ಏನೋ ತೊಂದರೆ ಇದ್ದರೆ ಸುರೇಂದ್ರ ರವಿ ಅಂತ ಕಾಕ್ಸ್ ಟೌನು ದಯವಿಟ್ಟು ಬಂದು ನಮ್ಮನ್ನು ರೀಚ್ ಮಾಡಿ, ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡ್ತೀವಿ. ಇವತ್ತು ನಾವು ರಾಜ್ಕುಮಾರ್ ಸರ್ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಜೊತೆಗೆ SSLC ಮಕ್ಕಳನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸ್ಪೆಷಲಿ ಹೆಣ್ಮಕ್ಳನ್ನ ನಾವು ಸನ್ಮಾನ ಮಾಡಿದ್ವಿ, ಅವ್ರಿಗೆ ಬ್ಯಾಗ್ಸ್ ಎಲ್ಲ ಕೊಡ್ತೀವಿ. ಅವ್ರಿಗೆ ಮುಂದೆ ಓದಕ್ಕೆ ಏನಾದ್ರು ಸಪೋರ್ಟ್ ಬೇಕು, ಏನ್ ಆಗ್ಬೇಕು ಅಂತ ನಾವು
ಒಳ್ಳೆ ರೀತಿಯಲ್ಲಿ ಇದನ್ನ ಒಂದು ಆಚರಣೆ ಮಾಡಿದ್ವಿ. ಸುರೇನ ವೆರಿ 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 ಚಿಕ್ಕ ಫ್ಯಾಮಿಲಿ ಅದೆಲ್ಲ proud of you. Keep doing all the good work.